ನಮಸ್ಕಾರ. ಸಮಸ್ತ ಸಾಹಿತ್ಯ ಪ್ರಿಯರಿಗೆ, ಸಾಹಿತ್ಯಾಸಕ್ತರಿಗೆ, ಸನಾತನ ಧರ್ಮ ಪರಂಪರೆಯ ಸಂಸ್ಕೃತಿ, ಸದಾಚಾರ, ಸನ್ನಡತೆ, ಸಂಪ್ರದಾಯ, ಪರಂಪರೆ ಇವುಗಳ ಪಳೆಯುಳಿಕೆಯಾಗಿರುವ ಪ್ರಿಯ ಬಂಧುಗಳಿಗೆ, ಶ್ರೀರಾಮ ಭಕ್ತರಿಗೆ ಶ್ರೀ ರಾಮನವಮಿಯ ಶುಭಾಶಯಗಳು. ರಾಮ, ಶ್ರೀರಾಮ ಕೇವಲ ಒಂದು ಪುರಾಣದ ಪಾತ್ರ ಮಾತ್ರವಲ್ಲ, ಅಥವಾ ಶ್ರೀರಾಮ ವಿಷ್ಣುವಿನ ದಶಾವತಾರದ ಪಾತ್ರ ಮಾತ್ರವೇ ಅಲ್ಲ. ಧರ್ಮವು ತನ್ನನ್ನು ತಾನು ವ್ಯಕ್ತಿರೂಪದಲ್ಲಿ ಪ್ರಕಟ ಮಾಡಿಕೊಂಡು ಧರ್ಮದ ನಡೆ, ನುಡಿ, ಧರ್ಮದ ದಾರಿ, ದಿಕ್ಕು ಎಲ್ಲವನ್ನು ತೋರಿಸುವ ಮೂಲಕ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ತೋರಿಸಿಕೊಟ್ಟಂತಹ ಪ್ರಾತ್ಯಕ್ಷಿಕೆಯ ಧರ್ಮದ ಘನರೂಪ, ಒಟ್ಟು ರೂಪ, ಮೂರ್ತರೂಪ ಶ್ರೀರಾಮಚಂದ್ರ. ಶ್ರೀರಾಮನ ಮೂಲಕವಾಗಿ ನಮಗೆ ಪುರಾಣದ ನೂರಾರು ಕಥೆಗಳು ಲಭ್ಯವಾಗಿದೆ. ರಾಮಾಯಣದ ಮೂಲಕ ರಾಮಾಯಣ ಕಥೆಗಳ ಆಗರ, ಕಥೆಗಳ ಭಂಡಾರ. ರಾಮಾಯಣದಲ್ಲಿ ವ್ಯಕ್ತವಾಗಿರುವಂತಹ ರಮ್ಯ ರಮಣೀಯ ಕಥೆಗಳನ್ನು ಆಯ್ದು ಸಂಗ್ರಹ ಮಾಡಿ ಅವುಗಳ ಸಾರ ಸಂಗ್ರಹವನ್ನು ಸಂಕ್ಷಿಪ್ತವಾಗಿ ಶ್ರೀ ರಾಮಾಯಣದ ರಮ್ಯ ರಮಣೀಯ ಕಥೆಗಳು ಅನ್ನುವ ಕೃತಿಯನ್ನು ವಿರಚನೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಅದನ್ನು ಸ್ನೇಹ ಪುಸ್ತಕಾಲಯದವರು ಶ್ರೀ ಪರಶಿವಪ್ಪನವರು ಶ್ರೀರಾಮನವಮಿಗೆ ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ರಾಮನವಮಿ ಎಂದು ಕರ್ನಾಟಕದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಈ ಕೃತಿ ಲಭ್ಯವಾಗುತ್ತೆ. ಯಾರೆಲ್ಲ ಈ ಕೃತಿಯನ್ನು ಅಂಚೆಯ ಮೂಲಕ ತರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀರಿ, ಅವರು ಕೇವಲ ಪುಸ್ತಕದ ಮುಖಬೆಲೆಯನ್ನಷ್ಟು ಕೊಟ್ಟರೆ ಸಾಕು. ಪರಶಿವಪ್ಪನವರೇ ಅಂಚೆ ವೆಚ್ಚವನ್ನು ಭರಿಸಿ ಈ ಕೃತಿಯನ್ನು ತಮ್ಮ ಮನೆಯ ಅಂಗಳಕ್ಕೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಮನವಮಿಯ ಪ್ರಯುಕ್ತವಾಗಿ ವಿಶೇಷವಾದ ರಿಯಾಯಿತಿ ದರದಲ್ಲಿ ಈ ಪುಸ್ತಕ ನಿಮಗೆ ತಲುಪಲಿದೆ. ದಯಮಾಡಿ ಎಲ್ಲರೂ ಈ ಕೃತಿಯನ್ನು ಕೊಂಡು ಮನೆಯಲ್ಲಿಟ್ಟು ತಮ್ಮ ಹೃದಯ ಸಿಂಹಾಸನದಲ್ಲಿ ಇದನ್ನು ಪ್ರತಿಷ್ಠಾಪಿಸಿ ರಾಮಾಯಣವೆನ್ನುವ ಅನಂತ ಕಾವ್ಯ, ಆದಿಕಾವ್ಯ, ಬೃಹತ್ ಕಾವ್ಯದ ಪ್ರವೇಶ ಭೂಮಿಕೆಯಾಗಿ ಇದನ್ನು ಸ್ವೀಕರಿಸಿ ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ರಾಮಾಯಣದ ರಮ್ಯ ರಮಣೀಯ ಕಥೆಗಳು ಸ್ನೇಹ ಪುಸ್ತಕಾಲಯದ ವತಿಯಿಂದ ಪ್ರಕಟವಾಗಿದೆ. ಎಲ್ಲ ಕರ್ನಾಟಕದ ಪುಸ್ತಕ ಮಳಿಗೆಯಲ್ಲಿ ಲಭ್ಯವಿದೆ. ದಯಮಾಡಿ ಕೊಂಡು ಓದಿ ನಮ್ಮನ್ನು ಆಶೀರ್ವದಿಸಿ. ನಮಸ್ಕಾರ.